ಡಿಸೆಂಬರ್ 27ರಂದು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಕ್ಷೇತ್ರದಿಂದ ಮಾಜಿ ಸಚಿವ ವಿ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಬೆಂಗಳೂರಿನ ಅಶೋಕ ಹೋಟೆಲ್ ಮುಂದೆ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಮುಂದೆ ಈ ಪ್ರತಿಭಟನೆಯನ್ನ ಮಾಡ್ತಿರೋದು. ಬೆಂಗಳೂರು ಐಟಿ ಬಿಸ್ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ರು. ಅಶೋಕ ಹೋಟೆಲ್ ಪ್ರವೇಶ ದ್ವಾರದಲ್ಲಿ ಸಿಎಂ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಮುನಿಯಪ್ಪ ಅವರ ಬೆಂಬಲಿಗರು. ಹಾಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಂಬಲಿಗರ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಈಗ ಮಾಜಿ ಸಚಿವ ಮುನಿಯಪ್ಪ ಅವರ ಬೆಂಬಲಿಗರ ಒತ್ತಾಯ ಏನು? ಸಂಗೀತ, ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈಗಾಗಲೇ ಸಾಕಷ್ಟು ಗೊಂದಲ ಇರುವಂತದ್ದು. ಅಲ್ಲಿ ಇಬ್ಬರು ಸಂಸದರು ತಮ್ಮ ಪರದ ಅಭ್ಯರ್ಥಿಗಳ ಪರ ಟಿಕೆಟ್ ಕೊಡಿಸೋದಕ್ಕೆ ಈಗಾಗಲೇ ಲಾಬಿ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಕೂಡ ಸಭೆ ಮಾಡಿದ್ದಾರೆ. ಆದ್ರೂ ಕೂಡ ಒಮ್ಮತ ಮೂಡು ಬಂದಿಲ್ಲ. ಇವತ್ತು ಕೂಡ ಒಮ್ಮತ ಮೂಡು ಬರೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಕೆಪಿಸಿಸಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಸಭೆ ಮಾಡ್ತಾ ಇದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಅಂತಿಮ ಆಯ್ಕೆಯಲ್ಲಿ ಅವರು ಗೊಂದಲ ನಿವಾರಣೆಗೆ ಮುಂದಾಗಿರುವಂತದ್ದು. ಈ ಮಧ್ಯೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮಾಜಿ ಸಚಿವ ವಿ ಮುನಿಯಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ಬೆಂಬಲಿಗರು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಲಲಿತ್ ಅಶೋಕ್ ಹೋಟೆಲ್ ಎದುರು ಅವರು ಪ್ರತಿಭಟನೆ ಮಾಡಿರುವಂತದ್ದು. ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಪಾಲ್ಗೊಂಡಿದ್ರು. ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಮುನಿಯಪ್ಪ ಅವರ ಬೆಂಬಲಿಗರು ಅವರ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆ ಮಾಡಿದ್ರು. ವಿ ಮುನಿಯಪ್ಪ ಮಾಜಿ ಸಚಿವರಾಗಿದ್ದಾರೆ, 3 ಸಲ ಸಚಿವರಾಗಿರುವಂತದ್ದು. ಆ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಇಟ್ಕೊಂಡಿರುವಂತವ್ರು, ಅಂತವರಿಗೆ ಟಿಕೆಟ್ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಅವರ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆ ಮಾಡಿರುವಂತದ್ದು. ಆ ಬಳಿಕ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಪರಿಗಣಿಸ್ತೇನೆ ಅಂತ. ಆ ಬಳಿಕ ಅವರು ಕಾರನ್ನ ಮುಂದೆ ಹೋಗಿ ಬಿಟ್ಟಿದ್ದಾರೆ. ಈಗ ಆ ಬೆಂಬಲಿಗರೆಲ್ಲ ಕೆಪಿಸಿಸಿ ಕಚೇರಿ ಎದುರುಗಡೆ ಹೋಗಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಗೀತ, ಧನ್ಯವಾದ ಮಸೂದ್.